ಮೇಲೆ ಬರ್ತಕ್ಕಂತ ರೋಗ ಗೊತ್ತು ನಿಮ್ಗೆ. ಏನೇನ್ ರೋಗ ಬರುತ್ತೆ ಸರ್ ಮೇಲೆ? ಬೂದಿ ರೋಗ, ಕಪ್ಪು ಚುಕ್ಕೆ ಬಂದು ಎಲೆ ಉದುರೋದು, ಇದೆಲ್ಲ ಆಗುತ್ತೆ. ಈಗ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಕಡಿಮೆ ಆಗಿದೆ ಸರ್ ಈ ರೋಗಗಳೆಲ್ಲ? ನಿಮ್ಮ ಐಡಿಯಾ? ಇದೆಲ್ಲ ಒಂದು 50% ಕಮ್ಮಿ ಆಗಿದೆ. ಓಕೆ ಅಲ್ವಾ? ಇದ್ರಲ್ಲಿ ಬೇರೆಗೆ ಬರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡೋದು ಕೊಟ್ಟಿದೀವಿ. ಅದಕ್ಕೆ ನಿಮ್ಗೆ 50 ರಿಂದ 60% ರೋಗ ಅವಾಯ್ಡ್ ಆಗ್ತಾ ಇದೆ, ಮೇಲ್ಗಡೆ ರೋಗ. ಈಗ ಬೇರಲ್ಲಿ ಗಾಳಿನೂ ಬೇಕು. ಈ ಮೈಕ್ರೋಬ್ಸ್ ಜೀವಾಣು ಏನ್ ಮಾಡುತ್ತೆ ಅಂದ್ರೆ ಬೇರನ್ನ ಲೂಸ್ ಮಾಡುತ್ತೆ. ಇದು ಭೂಮಿನ ಮಣ್ಣು ಲೂಸ್ ಮಾಡುತ್ತೆ. ಈಗ ಬೇರ್ಗೆ ಯಾವ ತರ ರೋಗ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಗೊಬ್ಬರ ಕೊಡ್ತೀರಾ, pH EC ವೇರಿಯೇಷನ್ ಆಗುತ್ತೆ. pH ಅಂತಾರೆ, EC ಅಂತಾರೆ, ಅದೆಲ್ಲ ವೇರಿಯೇಷನ್ ಆದಾಗ ಅಲ್ಲಿ ಪ್ಯಾಥೋಜನ್ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ಟೀರಿಯಾ, ಫಂಗಸ್ ಕ್ರಿಯೇಟ್ ಆಗಿ ಒಂದು ಬೇರ್ಗೆ ಇವತ್ತು ಬಂದ್ರೆ ಇನ್ನು 15 ದಿನಕ್ಕೆ 100 ರಿಂದ 1000 ಬೇರ್ಗೆ ಹೋಗುತ್ತೆ. ಮತ್ತೆ ಈ ಗಿಡದಲ್ಲಿ ಈಗ ಕ್ರಿಯೇಟ್ ಆದ್ರೆ ಹಿಂಗ್ ಪಕ್ಕದಲ್ಲಿ ಹೋಗ್ತಾ ಇರುತ್ತೆ. ಅದು ಬೇರೆ ಒಳಗಡೆ ನಿಮ್ಗೆ ಗೊತ್ತಾಗಲ್ಲ. ನೀವೇನು ಮೇಲೆ ಸ್ಪ್ರೇ ತಂದು ಮಾಡ್ತೀರಾ, ಕೆಳಗಡೆ ಗೊಬ್ಬರ ಕೊಡ್ತೀರಾ, ಅಷ್ಟೇ ನಿಮ್ಗೆ ಗೊತ್ತಿರೋದು ಅಲ್ವಾ? ಅದಕ್ಕೆ ನಮ್ಮ ಪ್ರಾಡಕ್ಟ್ ಏನ್ ಮಾಡುತ್ತೆ, ಆ ಬೇರಲ್ಲಿ ಬರ್ತಕ್ಕಂಥ ರೋಗನ ಕಂಟ್ರೋಲ್ ಮಾಡುತ್ತೆ, ಕ್ಲಿಯರ್ ಮಾಡಿ ಹೊಸ ಬೇರ್ ಬರೋದಕ್ಕೆ ಆಗುತ್ತೆ. ಮತ್ತೆ ಭೂಮಿನ ಲೂಸ್ ಮಾಡುತ್ತೆ. ನೋಡಿ, ನೀವು ಅಷ್ಟು ವರ್ಷದಿಂದ ಈಗ ಬೇರೆ ತೋಟದಲ್ಲಿ ನೋಡಿದ್ರೆ ಇಲ್ಲಿ ಸೆಂಟ್ರಲ್ ನೀರ್ ಬಂದಿಲ್ಲ. ನಿಮ್ದು ಸೆಂಟ್ರಲ್ ನೀರ್ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಒಳಗಡೆ ನೀರು ಹೋಗಿದೆ. ನೀರು ಒಳಗಡೆ ಹೋಗಿ ಹಿಂಗ್ ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ತೇವ ಆಗಿದೆ. ಯಾಕಂದ್ರೆ ಇಲ್ಲಿ ಡ್ರಿಪ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೀರು. ಅಂದ್ರೆ ಇದು ಭೂಮಿ ಲೂಸ್ ಇದೆ ಅಂತ, ಬೇರೆ ಗಾಳಿ ಚೆನ್ನಾಗಿ ಹೋಗ್ತಾ ಇದೆ ಅಂತ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಕೃಷ್ಣಾರೆಡ್ಡಿ ಅಂತ. ಕೃಷ್ಣಾರೆಡ್ಡಿ ಹೊಸೂರ್ ಪಕ್ಕದಲ್ಲಿ ಇರ್ತಕ್ಕಂತ ಯಾವ ಸರ್? ವೆಂಕಟಾಪುರದಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ. ಇವರು ಸತತವಾಗಿ 2-3 ವರ್ಷದಿಂದ ಬಯೋ ಗೇರ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇದ್ದಾರೆ ಅಲ್ವಾ ಸರ್? ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಸೆಂಟ್ರಲ್ ಒಂದು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ಮಾಡ್ತಾ ಇದ್ದೀರಾ? ಕಂಟಿನ್ಯೂ ಮಾಡ್ತಾ ಇದ್ದೀರಾ? ಓಕೆ, ಮಾಡ್ತಾ ಇದ್ದೀರಾ. ಈಗ ನೋಡಿ, ಇವರು ಎಷ್ಟು ಎಕರೆ ಇದೆ ಸರ್ ನಿಮ್ದು ರೋಸ್? ಎಲ್ಲ ಒಂದು 3 ಎಕರೆ ಇದೆ. 3 ಎಕರೆಗೆ ಅಲ್ಲಿಂದ ಇದರಿಂದ ಹತ್ತಬೇಲೆಯಿಂದ ತಗೊಂಡ್ ಬರ್ತಾ ಇದ್ರಿ ಇವರು. ಈಗ ಇಲ್ಲೇ ಪಕ್ಕದಲ್ಲೇ ಸಿಗ್ತಾ ಇದೆ ನಿಮ್ಗೆ. ಈಗ ಪ್ರತಿಯೊಬ್ಬ ರೈತರು ಏನು, ಈಗ ನೀವು 5-6 ವರ್ಷದಿಂದ ಬೆಳೆ ಬೆಳಿತಾ ಇದ್ದೀರಾ ಅಲ್ವಾ? 5-6 ವರ್ಷದಿಂದ ಬೆಳೆ ಬೆಳಿತಾ ಇದ್ರೆ ಮೇಲೆ ಬರ್ತಕ್ಕಂತ ರೋಗ ಗೊತ್ತು ನಿಮ್ಗೆ. ಏನೇನ್ ರೋಗ ಬರುತ್ತೆ ಸರ್ ಮೇಲೆ? ಬೂದಿ ರೋಗ, ಕಪ್ಪು ಚುಕ್ಕೆ ಬಂದು ಎಲೆ ಉದುರೋದು, ಇದೆಲ್ಲ ಆಗುತ್ತೆ. ಈಗ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಕಡಿಮೆ ಆಗಿದೆ ಸರ್ ಈ ರೋಗಗಳೆಲ್ಲ? ನಿಮ್ಮ ಐಡಿಯಾ? ಇದೆಲ್ಲ ಒಂದು 50% ಕಮ್ಮಿ ಆಗಿದೆ. ಓಕೆ ಅಲ್ವಾ? ಯಾಕೆ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಬೇರಲ್ಲಿ ಬರ್ತಕ್ಕಂತ ರೋಗ ಗೊತ್ತಾ ಏನಾದ್ರು? ಇದುವರೆಗೂ ಎಲ್ಲ ಗೊತ್ತಿಲ್ಲ. ಇದುವರೆಗೂ ಬೇರಲ್ಲಿ ಏನ್ ರೋಗ ಬರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ಮತ್ತೆ ಬೇರೆ ಗಾಳಿ ಬೇಕಂತ ಏನಾದ್ರು ಗೊತ್ತಾ ನಿಮ್ಗೆ? ಇಲ್ಲ, ಏನ್ ಮಾಮೂಲಿ ನಾವು ನೀರ್ ಬಿಡ್ತೀವಿ, ಗೊಬ್ಬರ ಹಾಕ್ತೀರಾ, ಮಾಡ್ಕೊಂಡು ಹೋಗ್ತೀರಾ. ಬೇರೆ ಗಾಳಿ ಬೇಕು. ಮತ್ತೆ ಅದ್ರಲ್ಲಿ ಬರ್ತಕ್ಕಂತ ರೋಗ ಕಂಟ್ರೋಲ್ ಮಾಡ್ಬೇಕು. ಈಗ ಯಾವುದೇ ಔಷಧಿ ಅಂಗಡಿಗೆ ಹೋದಾಗ ನಿಮ್ ಬೇರಲ್ಲಿ ರೋಗ ಬಂದಿದ್ಯಪ್ಪ ಅಂತ ಕೇಳ್ತಾರ, ಗಿಡಕ್ಕೆ ರೋಗ ಬಂದಿದ್ಯಾ ಅಂತ ಕೇಳ್ತಾರೆ. ಗಿಡಕ್ತಾರೆ ರೋಗ ಅಂತ ಕೇಳೋದು ಅಲ್ವಾ? ಇದು ನೋಡಿ, ನಾವು ಗೇರ್ ಸಿಸ್ಟಮ್ ಅಲ್ಲಿ 5 ಗೇರ್ ಅಂತ ಏನ್ ಕೊಟ್ಟಿದೀವಿ ನಾವು, ಇದ್ರಲ್ಲಿ ಬೇರೆಗೆ ಬರ್ತಕ್ಕಂತ ರೋಗ ಕಂಟ್ರೋಲ್ ಮಾಡೋದು ಕೊಟ್ಟಿದೀವಿ. ಅದಕ್ಕೆ ನಿಮ್ಗೆ 50 ರಿಂದ 60% ರೋಗ ಅವಾಯ್ಡ್ ಆಗ್ತಾ ಇದೆ, ಮೇಲ್ಗಡೆ ರೋಗ. ಈಗ ಬೇರೆ ಗಾಳಿನೂ ಬೇಕು. ಈ ಮೈಕ್ರೋಬ್ಸ್ ಜೀವಾಣು ಏನ್ ಮಾಡುತ್ತೆ ಅಂದ್ರೆ ಬೇರ್ನ ಲೂಸ್ ಮಾಡುತ್ತೆ. ಇದು ಭೂಮಿನ ಮಣ್ಣು ಲೂಸ್ ಮಾಡುತ್ತೆ. ಈಗ ಬೇರ್ಗೆ ಯಾವ ತರ ರೋಗ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಗೊಬ್ಬರ ಕೊಡ್ತೀರಾ, pH EC ವೇರಿಯೇಷನ್ ಆಗುತ್ತೆ. pH ಅಂತಾರೆ, EC ಅಂತಾರೆ, ಅದೆಲ್ಲ ವೇರಿಯೇಷನ್ ಆದಾಗ ಅಲ್ಲಿ ಪ್ಯಾಥೋಜನ್ ಕ್ರಿಯೇಟ್ ಆಗುತ್ತೆ. ಬ್ಯಾಕ್ಟೀರಿಯಾ, ಫಂಗಸ್ ಕ್ರಿಯೇಟ್ ಆಗಿ ಒಂದು ಬೇರ್ಗೆ ಇವತ್ತು ಬಂದ್ರೆ ಇನ್ನು 15 ದಿನಕ್ಕೆ 100 ರಿಂದ 1000 ಬೇರ್ಗೆ ಹೋಗುತ್ತೆ. ಮತ್ತೆ ಈ ಗಿಡದಲ್ಲಿ ಈಗ ಕ್ರಿಯೇಟ್ ಆದ್ರೆ ಹಿಂಗ್ ಪಕ್ಕದಲ್ಲಿ ಹೋಗ್ತಾ ಇರುತ್ತೆ. ಅದು ಬೇರೆ ಒಳಗಡೆ ನಿಮ್ಗೆ ಗೊತ್ತಾಗಲ್ಲ. ನೀವೇನು ಮೇಲೆ ಸ್ಪ್ರೇ ತಂದು ಮಾಡ್ತೀರಾ, ಕೆಳಗಡೆ ಗೊಬ್ಬರ ಕೊಡ್ತೀರಾ, ಅಷ್ಟೇ ನಿಮ್ಗೆ ಗೊತ್ತಿರೋದು ಅಲ್ವಾ? ಅದಕ್ಕೆ ನಮ್ಮ ಪ್ರಾಡಕ್ಟ್ ಏನ್ ಮಾಡುತ್ತೆ, ಆ ಬೇರಲ್ಲಿ ಬರ್ತಕ್ಕಂಥ ರೋಗನ ಕಂಟ್ರೋಲ್ ಮಾಡುತ್ತೆ, ಕ್ಲಿಯರ್ ಮಾಡಿ ಹೊಸ ಬೇರ್ ಬರೋದಕ್ಕೆ ಆಗುತ್ತೆ. ಮತ್ತೆ ಭೂಮಿನ ಲೂಸ್ ಮಾಡುತ್ತೆ. ನೋಡಿ, ನೀವು ಅಷ್ಟು ವರ್ಷದಿಂದ ಈಗ ಬೇರೆ ತೋಟದಲ್ಲಿ ನೋಡಿದ್ರೆ ಇಲ್ಲಿ ಸೆಂಟ್ರಲ್ ನೀರ್ ಬಂದಿಲ್ಲ. ನಿಮ್ದು ಸೆಂಟ್ರಲ್ ನೀರ್ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ ಒಳಗಡೆ ನೀರು ಹೋಗಿದೆ. ನೀರು ಒಳಗಡೆ ಹೋಗಿ ಹಿಂಗ್ ಬರ್ತಾ ಇದೆ ನೋಡಿ. ಇಲ್ಲೆಲ್ಲ ತೇವ ಆಗಿದೆ. ಯಾಕಂದ್ರೆ ಇಲ್ಲಿ ಡ್ರಿಪ್ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೀರು. ಅಂದ್ರೆ ಇದು ಭೂಮಿ ಲೂಸ್ ಇದೆ ಅಂತ, ಬೇರೆ ಗಾಳಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಇದೆ. ಈಗ ರೈತರೆಲ್ಲ ಏನ್ ಮಾಡ್ತಾರೆ, ಏನು ಗೊತ್ತಿಲ್ಲ,
ಪಾಪ ರೈತರಿಗೆ ಭೂಮಿಯಲ್ಲಿ ಏನು ರೋಗ ಬರುತ್ತೆ ಅಂತ ಗೊತ್ತಿಲ್ಲ, ಮೇಲ್ಗಡೆ ಇದ್ ನೋಡ್ತಾರೆ ಎಲೆನ, ಎಲೆ ರೋಗ ಬಂದಿದ್ಯಪ್ಪ ಔಷಧಿ ಅಂಗಡಿಗೆ ತಗೊಂಡೋಗಿ ಸ್ಪ್ರೇ ಬರೀತಾರೆ, ಅವರು ಕೊಡ್ತಾರೆ, ತಗೊಂಡ್ಬಂದು ಸ್ಪ್ರೇ ಮಾಡ್ತೀರ. ಮತ್ತೆ ಇನ್ನೊಂದು, ಈಗ ಟ್ರಿಪ್ಸ್ ಮೈಟ್ಸ್ ಜಾಸ್ತಿ ಅಂತೀರಲ್ವಾ ನೀವು, ಅದನ್ನ ಅವಾಯ್ಡ್ ಮಾಡೋದಿಕ್ಕೆ ನಿಮ್ಮ ಹತ್ರ ಏನು ಈಗ ನೂರಾರು ಕಂಪ್ನಿಗಳ ಔಷಧಿಗಳಿದೆ ಅಲ್ವಾ, ಇದೆ, ಎಷ್ಟು ತಂದು ಮಾಡಿದ್ರೆ ಹೋಗ್ತಾ ಇಲ್ಲ, ಹೋಗಲ್ಲ, ಸತತವಾಗಿ ಯೂಸ್ ಮಾಡ್ತಾ ಇದ್ದೀರಾ ರಿಪೀಟು. ಈ ಗೇರ್ ಸಿಸ್ಟಮ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ರೈತರು ಇವತ್ತು ತಂದು ಒಂದು ಇದು ಕಂಪ್ಲೀಟ್ ಮಾಡ್ತಾರೆ, ಚೆನ್ನಾಗಿ ಬಂದ್ಬಿಡುತ್ತೆ ಗಿಡ, ಚೆನ್ನಾಗಿ ಬಂದ್ಮೇಲೆ ಮತ್ತೆ ಅವರು ಒಂದು 6 ತಿಂಗಳು ಯೂಸ್ ಮಾಡಲ್ಲ, ಬೇರೆಲ್ಲ ಕರೆಕ್ಟ್ ಆಗಿರುತ್ತೆ, ಚೆನ್ನಾಗಿ ಬಂದ್ಬಿಡುತ್ತೆ ಗಿಡ, 6 ತಿಂಗಳು ಯೂಸ್ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, 6 ತಿಂಗಳಾದ್ಮೇಲೆ ಅಲ್ಲಿ ರೋಗ ಬಂದು ಬೇರ್ಗೆ ಸ್ಟಾರ್ಟ್ ಆಗಿ ಆಮೇಲೆ ತಿರ್ಗಾ ಹೊಸದಾಗಿ ಬರ್ಬೇಕಂದ್ರೆ ತಿರ್ಗಾ ಇನ್ನೊಂದ್ಸಲ ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ಬೇಕು. ಇದು ಮಾಡ್ತಾ ಇದ್ದಾರೆ. ನೀವು ನೋಡಿ ಈ ತರ ಬೆಳೆ ಇದೆ ಅಂದ್ರೆ ನಿಮ್ಗೆ ಇದರಿಂದಾನೇ ಬಂದಿದೆ ಈ ತರ ಬೆಳೆ ಅಂತ ನಿಮ್ಗೆ ಇದಾಗಿದೆ ಈಗ. ಈಗ ರೈತರಿಗೆ ಹೇಳಿ, ಏನ್ ಹೇಳ್ತೀರಾ ನೀವು, ಇದು ಬಳಕೆ ಮಾಡೋದು ನೀವು ಹೆಂಗ್ ಬಳಕೆ ಮಾಡಿದ್ರಿ, ಹೆಂಗ್ ಬಳಕೆ ಮಾಡಿದ್ರಿ, ನಿಮ್ಗೆ ಏನ್ ಅನುಕೂಲ ಆಯ್ತು ರೈತರಿಗೆ ಹೇಳಿ. ಅದೇ ನಾವು ಒಂದ್ ಟೈಮ್ ತಗೊಬಂದಿ ಬಿಟ್ರೆ ನಮ್ಮ ಬಾಮೈದಲ್ಲಿ ಕರ್ನಾಟಕದಲ್ಲಿ ತಗೊಬಂದ್ ಬಿಟ್ಟಿದ್ದೆ. ಆಮೇಲೆ ನಾನು ಇಲ್ಲೇ ಕೇಳಿದೆ, ಸ್ವಲ್ಪ ತಗೊಬಂದ್ ಕೊಡ್ರಪ್ಪ ಅಂತ ಹೇಳಿ ತಗೊಬಂದ್ ಬಿಟ್ರೆ ನಾನು. ಆಮೇಲೆ ರೋಗನ ಕಂಟ್ರೋಲ್ ಆಯ್ತು, ರೋಗನ ಬರಿಲ್ಲ, ಚಿಗುರು ಚೆನ್ನಾಗ್ ಬಂತು, ಗೋನ ಕ್ವಾಲಿಟಿ ಬಂತು. ಆಮೇಲೆ ಅವಾಗನೇದ ನಾನು ಕಂಟಿನ್ಯೂ ಹಂಗೆ ಇದು ಮಾಡಿದೆ. ಅದು ನಾನ್ ಬೇರೆ ತೋಟಗಳು ಕೂಡ ಹೇಳ್ದೆ, ನೋಡಿ ತರ ತಗೊಬಂದ್ಬಿಡ್ರಿ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಅಂಗಡಿ ಒಂದ್ ಮದ್ದಂಗಡಿ ನಾನೇ ಹೇಳ್ದೆ, ಹಿಂಗ ಅದನ್ನ ತರಿಸೋನು, ಅವ್ನ್ ತಂದಿರಲ್ಲ, ಅವ್ನು ತರಿಸ್ಕೊಡ ಅಂತ ಹೇಳಿ ಅವ್ನ್ ಕೇಳ್ದೆ. ಆಮೇಲೆ ಅವನೇ ತಂದ್ ಮಡಗಿದ್ದ. ನಮ್ಮೂರಾಗೆಲ್ಲ ಒಂದ್ 5-6 ಜನ ಕೇಳಿದೆ, ಎಲ್ಲ ತಗೊಬಂದ್ಬಿಟ್ಟ, ಅವ್ರೆ ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿ. ಈಗ ರೇಟು ಕಡಿಮೆ ಸಿಗ್ತಾ ಇದೆ ನಿಮ್ಗೆ. ಸಿಗ್ತಾ ಇದೆ. ನೀವೇನ್ ಮಾಡ್ತೀರಾ ಅಂದ್ರೆ, ಪ್ರತಿಯೊಬ್ಬ ರೈತರು ಇದನ್ನ ಕೇಳಿ ಪಡಿಬೇಕು. ನೀವು ಕೇಳಿ ನಮ್ಗೆ ಇದೇ ಪ್ರಾಡಕ್ಟ್ ಬೇಕಪ್ಪ ಅಂತ ಪಡೆದು ಸತತವಾಗಿ ವರ್ಷ ಪೂರ ಯೂಸ್ ಮಾಡ್ಬೇಕು. ನೀವು ನಿಮ್ಗೆ ಯಾವ ತರ ಇದೆ ಬೆಳೆ ಆ ತರ ಬರುತ್ತೆ, ಪ್ರತಿಯೊಬ್ಬ ರೈತ ಯೂಸ್ ಮಾಡಿದ್ರೆ ಬರುತ್ತೆ. ನೀವೇನ್ ಹೇಳ್ತೀರಾ? ಅವ್ರು ಬರುತ್ತೆ ಇಲ್ಲ. ಇವಾಗ ಹೂವು ಹೋಗ್ಬೇಕಂದ್ರೆ, ಹೊಸ ಮಾರ್ಕೆಟ್ ಹೋಗ್ಬೇಕಂದ್ರೆ ಕೂಡ ವೆಂಕಟಾಪುರದ ಕ್ವಾಲಿಟಿ ಚೆನ್ನಾಗಿ ಹೋಗ್ತಾ ಇದೆ. ನಿಮ್ಮೂರಲ್ಲಿ ಎಷ್ಟು ಜನ ಬಳಸ್ತಾ ಇದಾರೆ ಸರ್ ಇದು? ಒಂದು 6 ಜನ 7 ಜನ 7 ಜನ. ಈಗ ಒಂದು ವಿಡಿಯೋ ಮಾಡಿದ್ವು ಅವರು, ಹೊಸದಾಗಿ ನಾನು ಬೇರೆ ತೋಟ ನೋಡ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀವಿ. ಏನಪ್ಪ ಅವ್ರ ಹೆಸರು? ವೇಣುಗೋಪಾಲ್ ಅಂತ. ಮನೆ ಪಕ್ಕದಲ್ಲಿ, ಸೆಡ್ ಪಕ್ಕದಲ್ಲಿ ಇವಾಗ ಮಾಡಿದ್ವಿ, ವಿಡಿಯೋ ಮಾಡಿದ್ವು ಅವ್ರದ್ದು. ಈಗ 5 ಗೇರು ಯೂಸ್ ಮಾಡಿದ್ದೀನಿ ಸರ್, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು, ಮತ್ತೆ ಬಳಸ್ತೀವಿ ಅಂತ ಹೇಳಿದ್ರು. ಈಗ ನೋಡಿ, ರೈತರಿಗೆ ಇಷ್ಟೊಂದು ಮಾಹಿತಿ ಕೊರತೆ ಇದೆ. ನೀವು 5-6 ವರ್ಷದಿಂದ ಮಾಡ್ತಾ ಇದ್ರೆ, ಬೆಳೆ ಮಾಡ್ತಾ ಇದ್ರು, ಬೇರ್ಗೆ ಏನ್ ರೋಗ ಬರುತ್ತೆ ನಿಮ್ಗೆ ಗೊತ್ತಿಲ್ಲ ಪಾಪ. ಇದರಿಂದಾನೇ ಫೇಲ್ಯೂರ್ ಆಗ್ತಾ ಇರೋದು ರೈತರು. ಇದನ್ನ 100% ಸದ್ಬಳಕೆ ಮಾಡ್ಕೊಳ್ಳಿ ನಮ್ಮ ಪ್ರಾಡಕ್ಟು. ಈಗ ಯಾವುದೇ ಔಷಧಿ ಅಂಗಡಿಯಲ್ಲಿ ಹೋಗಿ ನೀವು ಕೇಳಿ ಪಡಿಬೇಕು, ಗೇರ್ ಸಿಸ್ಟಮ್ 5 ಗೇರ್ ಇದೆ, ನಮ್ಗೆ 5 ಗೇರ್ ಕಂಪಲ್ಸರಿ ಬೇಕು ಅಂತ ಕೇಳ್ಬಿಟ್ಟು ಪಡೀರಿ. ತಂದು ಕೊಡ್ತಾರೆ, ತಂದು ಕೊಡ್ತಾ ಇದ್ದಾರೆ. ಓಕೆ ಓಕೆ ಸರ್.